History always wins is the biggest kept secret in the history of India. ಕೆಲ ಕನಸುಗಳು ಕಾಲದೊಂದಿಗೆ ಕಣ್ಮರೆಯಾಗೋಲ್ಲ, ಕೆಲ ಧ್ವನಿಗಳು ಮೌನವಾದ್ರೂ ಮರೆಯಾಗೋಲ್ಲ, ಕೆಲ ಪಯಣಗಳು ನಿಂತಂತೆ ಕಂಡ್ರೂ ಮತ್ತೆ ಆರಂಭವಾಗೋಕೆ ಕಾಯ್ತಾ ಇರುತ್ತವೆ. ಇದು ಅಂತಹ ಒಂದು ಪಯಣದ ಕಥೆ. 2017 ಕನ್ನಡದ ಮಾಧ್ಯಮ ಲೋಕದಲ್ಲಿ ಹೊಸ ಅಲೆಯಾಗಿ ಮೂಡಿ ಬಂದ ಒಂದು ಹೆಸರು ಫೋಕಸ್ ಟಿವಿ. ಫೋಕಸ್ ಟಿವಿ ಕನ್ನಡ. ಕಾಲದ ಕಾರಣಕ್ಕೋ ಸನ್ನಿವೇಶಗಳ ಕಾರಣಕ್ಕೋ ಆ ಪಯಣ ಕೆಲಕಾಲ ವಿರಾಮ ಪಡೆದಿತ್ತು. ಕನಸುಗಳಿಗೆ ವಿರಾಮ ಇರಬಹುದು, ಕೊನೆ ಎಂಬ ಪದವಿಲ್ಲ. ಇಂದು ಅದೇ ಕನಸು ಇನ್ನಷ್ಟು ದೊಡ್ಡದಾಗಿದೆ, ಅದೇ ಉತ್ಸಾಹ ಇನ್ನಷ್ಟು ಗಟ್ಟಿಯಾಗಿದೆ, ಅದೇ ಸಂಕಲ್ಪ ಮತ್ತಷ್ಟು ದೃಢವಾಗಿದೆ. ಹೊಸ ಚಿಂತನೆ, ಹೊಸ ತಂತ್ರಜ್ಞಾನ, ಹೊಸ ದೃಷ್ಟಿಕೋನ, ಹೊಸ ತಂಡ ಮತ್ತು ಹೊಸ ಯುಗದ ಪತ್ರಿಕೋದ್ಯಮ, ಇದೆಲ್ಲದರೊಂದಿಗೆ ಪುನಃ ನಿಮ್ಮ ಮುಂದೆ ಬರ್ತಾ ಇದೆ ಫೋಕಸ್ ಟಿವಿ ಕನ್ನಡ. ಸುದ್ದಿ ಅಂದ್ರೆ ಕೇವಲ ಒಂದು ಘಟನೆಯಲ್ಲ. ಸುದ್ದಿ ಅಂದ್ರೆ ನಮ್ಮ ಸಮಾಜದ ಧ್ವನಿ. ಸುದ್ದಿ ಅಂದ್ರೆ ಸತ್ಯದ ಹುಡುಕಾಟ. ಸುದ್ದಿ ಅಂದ್ರೆ ಜನಪರ ನಿಲ್ಲುವ ಜವಾಬ್ದಾರಿ. ಅದೇ ನಮ್ಮ ಬದ್ಧತೆ, ಅದೇ ನಮ್ಮ ಗುರಿ. ಕೇವಲ ಸುದ್ದಿ ತಲುಪಿಸೋದಷ್ಟೇ ಪತ್ರಿಕೋದ್ಯಮ ಅಲ್ಲ, ಸತ್ಯವನ್ನ ತಲುಪಿಸಬೇಕು. ಕೇವಲ ಪ್ರಶ್ನೆ ಕೇಳೋದೇ ಪತ್ರಿಕೋದ್ಯಮ ಅಲ್ಲ, ಉತ್ತರವನ್ನ ಹುಡುಕ್ಬೇಕು. ಕೇವಲ ವರದಿ ಮಾಡೋದೇ ಪತ್ರಿಕೋದ್ಯಮವಲ್ಲ, ಬದಲಾವಣೆಗೆ ದಾರಿ ಮಾಡಿಕೊಡ್ಬೇಕು. ಸಮಾಜಕ್ಕೆ ಬೇಕಿರೋದು ಭಯವಿಲ್ಲದ ಪತ್ರಿಕೋದ್ಯಮ, ನಿಷ್ಪಕ್ಷಪಾತ ವಿಶ್ಲೇಷಣೆ, ಜನರ ಧ್ವನಿಗೆ ವೇದಿಕೆ, ಯುವ ಚಿಂತನೆಗೆ ಅವಕಾಶ, ಕನ್ನಡದ ಹೆಮ್ಮೆ ಹೆಚ್ಚಿಸುವ ಕಾರ್ಯಕ್ರಮಗಳು, ಮಾಹಿತಿ, ಮನರಂಜನೆ, ಮೌಲ್ಯಗಳು ಮತ್ತು ನಂಬಿಕೆ, ಇವೆಲ್ಲವನ್ನು ಒಂದೇ ವೇದಿಕೆಯಲ್ಲಿ ತರುವ ಸಂಕಲ್ಪವೇ ಫೋಕಸ್ ಟಿವಿ ಕನ್ನಡ. ಇದು ಒಂದು ವಾಹಿನಿಯ ಪುನರ್ಜನ್ಮ ಮಾತ್ರವಲ್ಲ, ಇದು ಒಂದು ಚಿಂತನೆಯ ಪುನರಾಗಮನ, ಇದು ಒಂದು ಜವಾಬ್ದಾರಿಯ ಹೊಸ ಅಧ್ಯಾಯ, ಇದು ಪತ್ರಿಕೋದ್ಯಮದ ಹೊಸ ವ್ಯಾಖ್ಯಾನ. ಇಂಥದೊಂದು ಕನಸಿನ ಹಿಂದಿರುವ ಶಕ್ತಿ ಇವರೇ, ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ಹೇಮಂತ್ MK. ಕನ್ನಡಿಗರಿಗೆ ಹೊಸ ತಲೆಮಾರಿನ ಪತ್ರಿಕೋದ್ಯಮವನ್ನ ನೀಡಬೇಕು ಎನ್ನುವ ಅವರ ಸಂಕಲ್ಪ ಇಂದು ನಿಜವಾಗ್ತಿದೆ. ಇನ್ನೇನಿದ್ರೂ ಪ್ರತಿ ಸುದ್ದಿ, ಪ್ರತಿ ಸತ್ಯ, ಪ್ರತಿ ಧ್ವನಿ, ಪ್ರತಿ ಕನ್ನಡಿಗನ ಮನೆಗೆ, ಪ್ರತಿ ಕನ್ನಡಿಗನ ಹೃದಯಕ್ಕೆ ತಲುಪಲಿದೆ. ಇನ್ನಷ್ಟು ವೇಗವಾಗಿ, ಇನ್ನಷ್ಟು ವಿಶ್ವಾಸಾರ್ಹವಾಗಿ, ಇನ್ನಷ್ಟು ಪರಿಣಾಮಕಾರಿಯಾಗಿ. ಇದು ಹೊಸ ಪೀಳಿಗೆಯ ಪತ್ರಿಕೋದ್ಯಮ, ಹೊಸ ಆಲೋಚನೆ, ಹೊಸ ಶಕ್ತಿ, ಹೊಸ ಆರಂಭ. ಇದುವೇ ಫೋಕಸ್ ಟಿವಿ ಕನ್ನಡ. ಫೋಕಸ್ ಟಿವಿ ಕನ್ನಡ, ಕಮಿಂಗ್ ಬ್ಯಾಕ್, ಸ್ಟ್ರಾಂಗರ್, ಬೋಲ್ಡರ್, ಬೆಟರ್ ದ್ಯಾನ್ ಎವರ್.